ಇವತ್ತು ಬೂದಿ ಕುಂಬಳದಿಂದ ಕಂಪ್ಲೀಟ್ ಲಂಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಡಿಕೆ ಗಾರ್ಸ್ ಕಿಚನ್. ನಾನು ಜಸ್ಮಿತಾ. ಬನ್ನಿ ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ಬೂದಿ ಕುಂಬಳಕಾಯಿ ಹುಳಿ ಮಾಡಲಿಕ್ಕೆ ಬೂದಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳಿ. ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸು, ಟೊಮೆಟೊ ಕಾಯಿ, ಉಪ್ಪು ಸೇರಿಸಿ ಇದನ್ನ ಮುಚ್ಚಿ ಬೇಯಲಿಕ್ಕೆ ಬಿಡಿ. ಇವಾಗ ನೋಡಿ ಇದು ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ಅರ್ಧ ಬೆಂದಾದ್ಮೇಲೆ ಕರಿಬೇವು ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು. ಇದು ಚಿಗುರು ಕರಿಬೇವು ಸೊಪ್ಪನ್ನ ನಾನು ಹಾಕ್ಕೊಂಡಿದ್ದೀನಿ. ಬೇಯುವಾಗಲೇ ಕರಿಬೇವು ಸೊಪ್ಪು ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ನೋಡಿ ಕುಂಬಳಕಾಯಿ ಚೆನ್ನಾಗಿ ಬೆಂದಮೇಲೆ ತೆಂಗಿನಕಾಯಿನ ರುಬ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇಷ್ಟು ಕುಂಬಳಕಾಯಿಗೆ ಒಂದು ತೆಂಗಿನಕಾಯಿನ ಸ್ವಲ್ಪ ನೀರು ಹಾಕಿ ರುಬ್ಬಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇರೆ ಏನು ಹಾಕ್ಲಿಕ್ಕೆ ಹೋಗಬೇಡಿ. ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದ ನಂತರ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಬ್ಯಾಡಗಿ ಮೆಣಸು ಹಾಕಿ ಒಗ್ಗರಣೆ ಕೊಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಕಾಶಿ ಹಲ್ವ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಮತ್ತು ಗೇರು ಬೀಜ ಹಾಕೊಳ್ತಾ ಇದ್ದೀನಿ. ಗೇರು ಬೀಜ ಹಾಕೊಂಡಾದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಗೇರು ಬೀಜ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ಒಣ ದ್ರಾಕ್ಷಿನ ಹಾಕೊಂಡಿದ್ದೀನಿ. ನೀವು ಬೇಕಾದರೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿ ಕೂಡ ಸೇರಿಸ್ಕೊಳ್ಬೋದು. ಇವಾಗ ನೋಡಿ ದ್ರಾಕ್ಷಿ ಕೂಡ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ತುರ್ದಿಟ್ಕೊಂಡಿರುವಂತಹ ಬೂದಿ ಕುಂಬಳಕಾಯಿದು ಚಂದ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ತುರ್ದು ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ನೀರು ಸೇರಿಸಲಿಕ್ಕೆ ಹೋಗಬೇಡಿ. ಹೀಗೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ನಲ್ಲಿ ಚಂದ ಬೇಯಬೇಕಿದು. ಮತ್ತು ಬೂದಿ ಕುಂಬಳಕಾಯಿ ಬೇಯುವಾಗ ನೀರು ಬಿಡ್ತದೆ ಅದಾಗಿಯೇ. ಅದಕ್ಕೆ ನಾನಿವಾಗ ಏನು ಸೇರಿಸ್ಕೊಳ್ದೆ ಇದನ್ನ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಇದೇನು ತಿರುಗಿಸ್ತಾ ಇರಬೇಕು ಅಂತ ಏನಿಲ್ಲ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ಬಿಟ್ಬಿಟ್ರೆ ಇದು ಚಂದ ಬೆಂದ್ಬಿಟ್ಟು ನೀರೆಲ್ಲ ಸ್ವಲ್ಪ ಮಾಯ್ಸ್ಟ್ ಎಲ್ಲ ಹೋಗಿ ನಮಗೆ ಕ್ವಾಂಟಿಟಿ ಕಮ್ಮಿ ಆಗ್ತದೆ. ಆ ಟೈಮ್ಗೆ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ. 1 ಕಪ್ ಬೂದಿ ಕುಂಬಳಕಾಯಿ ತುರ್ದು ಇಟ್ಕೊಂಡಿದ್ರೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕೊಳ್ಬೇಕಾಗ್ತದೆ ನಾವು. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಹಿಡಿತದೆ. ಹಾಗೂ ನಾನು ನೋಡಿ ಸಕ್ಕರೆ ಹಾಕಿ ಆದಮೇಲೆ ತುಪ್ಪ ಮತ್ತು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ತುಪ್ಪ ನಾವು ಎಷ್ಟು ಹಾಕ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಆಗ್ತದೆ. ತುಪ್ಪನೇ ಯೂಸ್ ಮಾಡಿ, ಆವಾಗಲೇ ನಮಗೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಮತ್ತು ಕಲರ್ ಕೂಡ ಅಷ್ಟೇ. ಕಲರ್ ಬೇಕು ಅಂತ ಅನಿಸಿದರೆ ಸ್ವಲ್ಪ ಅರಿಶಿನ ಹುಡಿ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ ಮೇಲೆ ನೋಡಿ ಸಕ್ಕರೆ ನೀರು ಬಿಡ್ತದೆ. ಇದಕ್ಕೆ ನಾವು ಬೇರೆ ಯಾವುದೇ ರೀತಿಯ ನೀರನ್ನು ಸೇರಿಸದೆ ಇದರಲ್ಲಿರುವ ನೀರೆಲ್ಲ ಆರಿ ಒಂದು ಹಲ್ವಾ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಂದ ತಿರುಗುತ್ತಾ ಬಂದರೆ ಈ ಹಲ್ವಾ ರೆಡಿ ಆಗ್ತದೆ. ಬೂದಿ ಕುಂಬಳದ ಹಲ್ವವನ್ನು ಕಾಶಿ ಹಲ್ವಾ ಅಂತ ಸಹ ಹೇಳ್ತಾರೆ. ಈ ಹಲ್ವಕ್ಕೆ ನಮಗೆ ಹಾಲು ಹಾಗೂ ಏನು ಬೇಕಾಗಿಲ್ಲ. ತುಂಬ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ಬೋದು. ನೋಡಿ ಇವಾಗ ಹಲ್ವಾ ರೆಡಿಯಾಗಿದೆ. ಇವಾಗ ಸೈಡಲ್ಲಿ ಇಟ್ಕೊಳ್ತೇನೆ. ಇವಾಗ ನೋಡಿ ಬೂದಿ ಕುಂಬಳಕಾಯಿಯ ತಿರುಳಿರ್ತದಲ್ಲ ಅದನ್ನ ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ. ಇದರಲ್ಲಿರುವ ಬೀಜ ಎಲ್ಲ ತೆಗೆದುಬಿಟ್ಟು ಖಾಲಿ ತಿರುಳನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನ ಇವಾಗ ನಾವು ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋಣ. ಇದು ಬೇಯುವಾಗಲೇ ನಾವು ಹಸಿಮೆಣಸು ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಹಾಕೊಳ್ಳಿ. ಆಮೇಲೆ ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಒಂದು 5 ನಿಮಿಷದಲ್ಲಿ ಬೇಯ್ತದೆ ನೋಡಿ. ಈ ಥರ ಬೆಂದರೆ ಇದು ಸಾಕು. ಈಗ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೊಂಡು ಬೇಯಲಿಕ್ಕೆ ನಾವು ಹಾಕಿರ್ತೇವಲ್ಲ ನೀರು ಅದನ್ನ ಯೂಸ್ ಮಾಡೋದು ಬೇಡ. ಖಾಲಿ ತಿರುಳು ಮತ್ತು ಹಸಿಮೆಣಸನ್ನ ಈ ರೀತಿ ಸೋಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ನಾವು ತಿರುಳಿನ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಖಾರ ಕಮ್ಮಿ ಆದರೆ ನಮಗೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಬೂದಿ ಕುಂಬಳಕಾಯಿ ಹುಳಿಗೆ ನಾವು ಖಾರ ಜಾಸ್ತಿ ಹಾಕಿರುವುದಿಲ್ಲ. ಇದಕ್ಕೆ ಸ್ವಲ್ಪನೇ ತೆಂಗಿನಕಾಯಿ ತುರಿ ಹಾಕಬೇಕು. ಒಂದು 2 ಚಮಚದಷ್ಟು ಸಣ್ಣ ಚಮಚದಲ್ಲಿ. ಈರುಳ್ಳಿ ನೋಡಿ ಅರ್ಧದಷ್ಟು.
ಬೆಳ್ಳುಳ್ಳಿ 2 ಬೀಜ, ಆಮೇಲೆ ಶುಂಠಿ ಒಂದು ಸಣ್ಣ ಪೀಸ್. ಲಾಸ್ಟ್ಗೆ ನಾನು ಹುಣಸೆ ಹಣ್ಣು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಾವು ರುಬ್ಬುವಾಗ ನೀರೇನು ಹಾಕೊಳ್ಳೋದು ಬೇಡ, ಚಂದ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಈ ರುಬ್ಬಿಟ್ಕೊಂಡಿರುವಂತಹ ಚಟ್ನಿನ ಒಂದು ಪಾತ್ರೆಗೆ ಹಾಕಿ ಗ್ಯಾಸ್ ಮೇಲೆ ಕುದಿಲಿಕ್ಕೆ ಬಿಡಬೇಕು. ಯಾಕಂದರೆ ಇದು ಚಟ್ನಿ ಬೇಗ ಹಾಳಾಗಿ ಹೋಗ್ತದೆ. ಕುದಿಸಿ ಇಟ್ಕೊಂಡ್ರೆ ನಮಗೆ ಸ್ವಲ್ಪ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಇವಾಗ ನಾನು ಚಟ್ನಿ ರುಬ್ಬಿದ ಮಿಕ್ಸಿ ಜಾರ್ಗೆ ನೀರು ಹಾಕೊಳ್ತಾ ಇದ್ದೀನಿ. ಈ ನೀರು ಯಾವುದು ಅಂದರೆ ನಾವು ಬೇಯಿಸುವಾಗ ಉಪಯೋಗಿಸಿರುವ ನೀರು ಇರ್ತದಲ್ಲ, ಅದನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಒಂದ್ಸಲ ನಮಗೆ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾವು ಒಗ್ಗರಣೆ ಹಾಕೊಂಡ್ರೆ ಆಯಿತು. ಒಗ್ಗರಣೆ ಅಂದರೆ ಏನೂ ಇಲ್ಲ, ಸಿಂಪಲ್ ಆಗಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಚಟ್ನಿ ರೆಡಿಯಾಗಿದೆ. ಈಗ ನಾನು ಬೂದಿ ಕುಂಬಳಕಾಯಿ ಸಿಪ್ಪೆಯಿಂದ ಪಲ್ಯ ಮಾಡ್ತಾ ಇದ್ದೀನಿ. ಸಿಪ್ಪೆಯಿಂದ ನೋಡಿ ಬೂದಿನೆಲ್ಲ ಚಂದ ಕೆರೆದು ತೆಗೆದುಬಿಟ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ 2, ತೆಂಗಿನಕಾಯಿ ತುರಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪು, ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ಆಮೇಲೆ ಇದು ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ, ಯಾಕಂದರೆ ಬೂದಿ ಕುಂಬಳಕಾಯಿದು ಸಿಪ್ಪೆ ಸ್ವಲ್ಪ ಹಾರ್ಡ್ ಇರ್ತದೆ. ಅದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವೀಗ ಇದಕ್ಕೆ ಅಚ್ಕಾರದ ಪುಡಿ, ಖಾರ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ಸಾಕು. ಇಷ್ಟು ಹಾಕೊಂಡಾದ್ಮೇಲೆ ಬೆಲ್ಲ, ಆಣಿ ಬೆಲ್ಲ ಹೇಳ್ತೇವಲ್ಲ, ಒಂದು ಚಿಕ್ಕ ಆಣಿ ಬೆಲ್ಲ ಒಂದು ಪೂರ್ತಿ ಹಾಕಿದ್ದೀನಿ. ಇದು ಸ್ವಲ್ಪ ಸ್ವೀಟಿಶ್ ಆಗಿದ್ರೇ ಚೆನ್ನಾಗಾಗೋದು ನಮಗೆ. ಇಷ್ಟೇ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಿಸಬೇಕು ನಾವು. ಆವಾಗ ನಮಗೆ ಬೇಗ ಬೇಯ್ತದೆ. ಇಲ್ಲಾಂದರೆ ನಮಗೆ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗ್ತದೆ. ಸಿಪ್ಪೆ ಮಾತ್ರ ನಾವು ಚಂದ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಅದರದ್ದು ಬೂದಿ ಅಂಶ ಎಲ್ಲ ಇರ್ತದಲ್ಲ, ಅದೆಲ್ಲ ಚಂದ ಹೋಗಬೇಕು. ಒಂದೇ ಬೂದಿ ಕುಂಬಳವನ್ನು ಉಪಯೋಗಿಸ್ಕೊಂಡು ನಾವು ಇಷ್ಟೊಂದು ಬಗೆಯ ಅಡುಗೆಗಳನ್ನ ಮಾಡ್ಬೋದು. ಬೂದಿ ಕುಂಬಳದಲ್ಲಿ ನಮಗೆ ವೇಸ್ಟೇಜ್ ಕೂಡ ತುಂಬ ಕಡಿಮೆ ಇರ್ತದೆ. ಸಿಪ್ಪೆಯನ್ನು ಸಹ ಪಲ್ಯ ಮಾಡ್ಬೋದು. ತಿರುಳು ಕೂಡ ವೇಸ್ಟ್ ಆಗೋದಿಲ್ಲ. ತಿರುಳು ಚಟ್ನಿ ಕೂಡ ತುಂಬ ಚೆಂದ ಆಗ್ತದೆ. ಈ ಬೂದಿ ಕುಂಬಳಕಾಯಿ ಸಿಪ್ಪೆ ಪಲ್ಯ ಅಂತೂ ತುಂಬ ಚೆನ್ನಾಗಿ ಆಗ್ತದೆ. ಆದರೆ ಖಾರ ಎಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಸಿಹಿ ಸಿಹಿಯಾಗಿದ್ದರೆ ತಿನ್ನಲಿಕ್ಕೆ ತುಂಬ ಚೆಂದ ಆಗ್ತದೆ. ಇವಾಗ ನೋಡಿ, ಇದು ಒಂದು ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಷಲ್ ತೆಗಿತಾ ಇದ್ದೇನೆ. ಎರಡು ವಿಷಲ್ ಆದಮೇಲೆ ನಾವು ಇದನ್ನ ಓಪನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಸ್ವಲ್ಪ ಹೊತ್ತು ಇಡಬೇಕು. ಅಂದರೆ ನೀರಿನ ಅಂಶ ಎಲ್ಲ ಇರ್ತದಲ್ಲ, ಅದೆಲ್ಲ ಸ್ವಲ್ಪ ಡ್ರೈ ಆಗಿ ಸ್ವಲ್ಪ ಹುಡಿ ಹುಡಿ ಪಲ್ಯ ಹಾಗೆ ಆಗಬೇಕು. ಆಗಲೇ ಇದು ತುಂಬ ಚೆನ್ನಾಗಿ ಆಗೋದು. ನೋಡಿ, ಇದು ಬೆಂದಿದೆ ಕರೆಕ್ಟಾಗಿ. ಈಗ ನಾನು ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ನೀರಿನ ಅಂಶ ಇದೆ, ಅದೆಲ್ಲ ಡ್ರೈ ಆಗಲಿಕ್ಕೋಸ್ಕರ ಹೀಗೆ ಗ್ಯಾಸ್ ಮೇಲೆ ಇಟ್ಟು ತಿರುಗಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡಿ ಏನಾದರೂ ಕಡಿಮೆ ಆಗಿದ್ದರೆ ಸೇರಿಸ್ಕೊಳ್ಬೋದು. ಹೆಚ್ಚು ಹೊತ್ತು ಬೇಡ, ಯಾಕಂದರೆ ಬಿಸಿ ಇರೋದ್ರಿಂದ ಇದು ಬೇಗನೆ ಡ್ರೈ ಆಗ್ತದೆ ನಮಗೆ. ಇವಾಗ ಇದಕ್ಕೆ ಒಂದು ಸಿಂಪಲ್ ಆಗಿ ಒಗ್ಗರಣೆ ಹಾಕೊಂಡ್ರೆ ಆಯಿತು. ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೊಳ್ಳಿ. ಒಗ್ಗರಣೆಗೆ ಹೆಚ್ಚಾಗಿ ಏನಿಲ್ಲ, ಸಾಸಿವೆ, ಎಣ್ಣೆ, ಕರಿಬೇವು ಸೊಪ್ಪು ಅಷ್ಟೇ. ಪಲ್ಯ ಕೂಡ ರೆಡಿ ಆಯಿತು. ಇವಾಗ ನಾನು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ, ಚಟ್ನಿ, ಸಿಪ್ಪೆಯ ಪಲ್ಯ, ಮೊಸರು, ಹುಳಿ, ಹಲ್ವಾ, ಹಪ್ಪಳ, ಅನ್ನ, ಇಷ್ಟೆಲ್ಲ ಐಟಮ್ ಇದ್ದರೆ ಊಟ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.